ಇಲ್ಲಿ ಬಂದಿರೋರಿಗೆ ನಾನು ಸ್ವಾಗತ ಬಯಸ್ತೀನಿ. ಆ್ಯಕ್ಚುಲಿ ನಾವೆಲ್ಲ ಸಿನಿಮಾ ಮಾಡ್ತೀವಿ ಅಂತ ನಮ್ಗೆ ಅನಿಸೇ ಇರಲಿಲ್ಲ. ಇನ್ನೊಂದು ಏನು ಖುಷಿ ಅಂದರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾಗೆ. ಮ್ಯಾಮ್ ಆಗಿರ್ಬೋದು, ಸರ್ ಆಗಿರ್ಬೋದು. ತುಂಬ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಇದೆ. ಸಿನಿಮಾ ಮಾಡಿದ್ದೀವಿ ಅನ್ನೋದೊಂದು ಪ್ರೌಡ್ ಫೀಲ್ ಇದೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ಡೈರೆಕ್ಟರ್ ಬಂದು ಹೆಲ್ತ್ ಇಶ್ಯೂಸಿಂದ ಬಂದಿಲ್ಲ ಸರ್. ಅವರು ಸಬ್ಜೆಕ್ಟ್ ಬಂದು ಆ್ಯಕ್ಚುಲಿ ಕಲಿಕುಡುಕರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಏನು ಸೋಷಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ. ಅದೇ ಸಮಥಿಂಗ್ ಏನೂ ಇಲ್ಲ ಸರ್ ಸೋಷಲಲ್ಲಿ. ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟ್ರಲ್ಲಿ ನಿಮಗೆ ಅನಿಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯಿತು, ಯಾವ ಥರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 4 ವೇಯಲ್ಲಿ ಹೋಗುತ್ತೆ ಸರ್ ಈ ಸಬ್ಜೆಕ್ಟು. ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ, ಒಬ್ಬ ಗುಂಡಾಡಿ ಗುಂಡ, ಆ ಥರದ ಮೇಲೆ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದ್ದೀವಿ ಸರ್. ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್. ಹೌದು ಸರ್. ಸರ್, ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್. ಜಿ ಕನ್ನಡದಲ್ಲಿ ಕುಣಿಯುಣ ಬಾರ ಅಂತ ಮಾಡಿದೆ. ಅದಾದಮೇಲೆ ಕೋರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು. ಆ್ಯಕ್ಚುಲಿ ಪ್ರೊಫೆಷ್ನಲಿ ನಾನು ಕೋರಿಯೋಗ್ರಾಫರು. ಇಲ್ಲ ಸರ್, ಅದೇ ರಿಯಾಲಿಟಿ ಶೋ ಸರ್. ರಿಯಾಲಿಟಿ ಶೋ ಮಾಡಿದ್ದೀವಿ ಸರ್. ಇಲ್ಲ ಸರ್, ಅಷ್ಟೊಂದೇನಿಲ್ಲ ಸರ್. ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು, ಟೈಟ್ಲ್ ಕಾರ್ಡಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್. ಯಾಕಂದರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್. ಸರ್, ಸಿನಿಮಾ ಅನ್ನೋದಕ್ಕಿಂತ ಇನ್ನೊಂದು ಏನು ಹೊರಟಿದ್ದೀವಿ ಅಂದರೆ, ಈ ಸಿನಿಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್. ಆ್ಯಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಪರಿಣಾಮ, ಯಾರೆಲ್ಲ ಕಳ್ಕೊಂತೀವಿ. ಇವಾಗ ನಾವು ಬುದ್ಧಿ ಹೇಳೋಕ್ಕೆ ನಾವೇನು ದೇವರಂತೂ ಅಲ್ಲ, ಸ್ವಾಮೀಜಿಗಳು ಅಲ್ಲ. ಆ್ಯಕ್ಚುಲಿ ಇಲ್ಲಿ ಹೇಳಕ್ಕೆ ಬಂದಿರೋದು ಒಂದು ಸಬ್ಜೆಕ್ಟ್ ಇದೆ, ಚೆನ್ನಾಗಿರೋ ಸಬ್ಜೆಕ್ಟು. ಅದು ನೀವು ನೋಡಿ, ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕತೆ ಬಂದು ಕರಣ್ ಸವ್ಯಸಾಚಿ ಅವ್ರದ್ದು ಸರ್. ಡೈರೆಕ್ಟರ್ದೇ ಕತೆ ಸರ್. ಸರ್, ಬೆಂಗಳೂರು ಸುತ್ತಮುತ್ತನೇ ಮಾಡಿರೋದು ಸರ್. ಕಂಪ್ಲೀಟ್ ಆಗಿದೆ ಸರ್. ಸೆನ್ಸರು ಆಗಿದೆ ಸರ್. ಅದೇ ಸರ್, ಏನೇ ಕೊಟ್ಟಿರೋದು ಸರ್. ಅದೇ ಟೈಟ್ಲ್ ಕಾರ್ಡು ಕಲಿಕುಡುಕರು ಇರೋದ್ರಿಂದ ಏನೇ ಕೊಟ್ಟಿದ್ದಾರೆ ಸರ್. ಟೈಟ್ಲಿಗೆ ಮತ್ತೆ ಮದ್ಯಪಾನ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಅಂಥದ್ದೇನು ಇಲ್ಲ ಸರ್. ಆ್ಯಕ್ಚುಲಿ ಕುಡಿಯೋದಕ್ಕೇನೆ ಜಾಸ್ತಿ ಇದಿತ್ತು ಅಂದ್ಬಿಟ್ಟು ಕೊಟ್ಟಿದ್ದೀವಿ ಸರ್. ಈ ಮಂತ್ ಎಂಡಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಲಿಕುಡುಕರು ಟೈಟ್ಲೇ ಒಂದು ರೀತಿ ಮಜವಾಗಿದೆ. ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ, ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ, ಸರ್ ನಾವು ಈ ಪ್ರೆಸ್ ಮೀಟ್ಗೆ ಏನಾದರೂ ಕುಡ್ಕೊಂಡು ಬರ್ಬೇಕಾ ಅಥವಾ ಪ್ರೆಸ್ ಮೀಟ್ ಆದಮೇಲೆ ಕುಡಿಯೋಕೆ ಕರ್ಕೊಂಡು ಹೋಗ್ತೀರಾ ಅಂತ ಸುಮ್ಮನೆ ಒಂದು ಹ್ಯೂಮರಸ್ ಆಗಿ ಹೇಳಿದ್ದು. ಗೊತ್ತಿಲ್ಲ ರೀತಿ. ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹೇಳಬೇಕು, ಅವ್ರ ಟೀಮ್ ಹೇಳಬೇಕು. ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ. ಅಂದರೆ ಯಾಕಂದರೆ ಅವರೇನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಆಮೇಲೆ ಮಹೇಶ್ ಅವ್ರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ. ಹೆಲ್ಪ್ ಏನಿಲ್ಲ, ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಆಪ್ರೇಟ್ ಮಾಡಿದ್ದೀನಿ ಅಷ್ಟೇ. ಒಂದು ಉತ್ಸಾಹಿ ತಂಡ, ಎಲ್ಲ ಹೊಸಬ್ರೇನೆ. ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಅವರು ಒಂಚೂರು ಭಯ ಪಡೋರು, ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ. ಯಾಕಂದರೆ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಈಗ ನಾನು ಕೂಡ ಬೇರೆ ಇನ್ಯಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಆ್ಯಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ. ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ. ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ. ಆ ಥರ ಏನೂ ಇಲ್ಲ, ಇದು ನ್ಯಾಚುರಲ್ ಆಗಿ ಮಾಡಿ, ಕ್ಯಾಮ್ರಾ ಇದೆ ಅಂತ ಹೆದರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ. ತಂಡಕ್ಕೆ ಒಳ್ಳೇದಾಗಲಿ. ಹೊಸಬ್ರು ಒಳ್ಳೆ ಮೆಸೇಜು ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ, ಅವರ ಪರ್ಮಿಷನ್ ಇಲ್ಲದೆ. ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕಲಿಕುಡುಕರು ಅನ್ನೋದ್ರಲ್ಲಿ.
ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ, ಪರಿಣಾಮ ಆದಮೇಲೆ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ, ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕತೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ಆರ್ಟಿಸ್ಟ್ಗಳಿಗೂ. ಆಮೇಲೆ ಸರ್ರು ಒಳ್ಳೆ ಸಾಂಗು ಬರೆದಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಸಂಗೀತ ಇದೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಮೇಯ್ನಾಗಿ ಮಹೇಶ್ ಅವ್ರಿಗೂ ಒಳ್ಳೇದಾಗಬೇಕು, ಯಾಕಂದರೆ ಚೆನ್ನಾಗಾಗಿ ಒಳ್ಳೆ ರಿಟರ್ನ್ಸ್ ಬಂದು ಇನ್ನೂ ಹೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಸರ್, ಆಲ್ ದಿ ಬೆಸ್ಟ್. ಸರ್ ಕ್ರಿಯೇಟ್ ಅನ್ನೋ ಥರ ಕ್ರಿಯೇಟ್ ಥರ ಇಲ್ಲ, ಒಂದು ಸಿಚುವೇಶನಲ್ಲಿ ಬರುತ್ತೆ, ಸ್ವಲ್ಪ ನೆಗೆಟಿವ್ ಶೇಡ್ ಥರನೇ ಹೋಗುತ್ತೆ, ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ. ಬಟ್ ಒಂದು ಲಿಟಲ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜೆಡಿಕ್ ಕೂಡ ಆಗುತ್ತೆ. ಹಾಗಾಗಿ ಅದು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ. ಇಲ್ಲ ಅಂದರೆ ಒಂದು ಇನ್ವೆಸ್ಟಿಗೇಷನ್ಗೆ ನನ್ನ ಅಪಾಯಿಂಟ್ ಮಾಡ್ತಾರೆ, ಬಟ್ ನಾನು ನೆಗೆಟಿವ್ ವೇಯಲ್ಲೇ ನನ್ನ ಪಾತ್ರ ಬಿಂಬಿಸ್ಕೊಂಡು ಹೋಗುತ್ತೆ. ಆಮೇಲೆ ಅದನ್ನು ತಿಳ್ಕೊಂಡು ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಎಂಡ್ ಆಗುತ್ತೆ. ಅದು ಅವ್ರು ಹೇಳಬೇಕು ಸರ್. ನಾವು ಆ್ಯಕ್ಚುಲಿ ಫಸ್ಟ್ ಇಡಬೇಕಾಗಿತ್ತು ಅಂತ ಕಲಿಯುಗದ ಕುಡುಕರು ಅಂತ ಇಡಬೇಕಾಗಿತ್ತು ಸರ್. ಅದು ಏನು ಲೆಂತ್ ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕುಡುಕರು. ಇವಾಗ ಎನಿ ಟೈಮ್ ಸರ್, ಎನಿ ಟೈಮ್ ಇವಾಗ ನಮಗೆ ಜಾಬ್ ಇಲ್ಲ ಅಂದರೆ, ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು, ಇಲ್ಲ ನಿರುದ್ಯೋಗಿ ಆಗಿರ್ಬೋದು, ಪ್ರತಿಯೊಬ್ರು ಕೆಲಸ ಇಲ್ಲ ಅಂದಾಗ ಇದೊಂದು ಹ್ಯಾಬಿ ಅಲ್ವಾ ಸರ್. ಖುಷಿ ಆದರೂ ಕುಡಿತೀವಿ, ದುಃಖ ಆದರೂ ಕುಡಿತೀವಿ. ನಮ್ಮ ಶರತ್ ಅವ್ರು ಹೇಳ್ದಂಗೆ ಫಸ್ಟಲ್ಲೇ ಹೇಳ್ತಾರೆ, ಲವ್ ಫೇಲ್ಯೂರ್ ಆದರೂ ಕುಡಿತೀವಿ ಅಂತ. ಆ ಇದ್ರ ಮೇಲೆ ಇಟ್ಕೊಂಡು ಈ ಟೈಟಲ್ನ ಇಟ್ಟಿದ್ದು ಸರ್. ಇಲ್ಲ ಸರ್, ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರ್. ಆ್ಯಕ್ಚುಲಿ ಜನರಲ್ ಆಗಿಲ್ಲ ಸರ್. ಆ್ಯಕ್ಚುಲಿ ನಾವೇನು ಕಳ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಲ್ಲಿ ಜನಕ್ಕೆ ನಾವು ಮೆಸೇಜ್ ಮಾಡೋಕ್ಕೆ ಏನು ಹೇಳ್ತಿದೀವಿ ಅಂದರೆ, ಕುಡಿಯೋದ್ರಿಂದ ಏನೆಲ್ಲ ಸಂಭವಿಸುತ್ತೆ, ಯಾರನ್ನೆಲ್ಲ ಕಳ್ಕೊತೀವಿ, ಅದ್ರ ಮೇಲೆ ನಾವು ಸೋಷಲ್ ಮೆಸೇಜ್ ಇಟ್ಟಿರೋ ಸರ್. ಹಾಂ ಸರ್. ಹಾಂ ಸರ್, ಇಲ್ಲಿ 4 ಸಬ್ಜೆಕ್ಟ್ ಹೋಗುತ್ತೆ ಸರ್. ಇಲ್ಲಿ ಒಬ್ರೊಬ್ರು ಒಂದೊಂದು ಸಬ್ಜೆಕ್ಟ್ ಇದೆ ಸರ್. ಅದಕ್ಕೋಸ್ಕರ ಅದು ಎಂತಿತವರಿಗೆ ಗಂಡ ಬಾರಿಗೆ ಅಂತ ಹಾಕೊಂಡಿದ್ದು ಸರ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಒಂದು ಹೀರೋಗೆ ತಾಯಿ ಪಾತ್ರ ಮಾಡಿದ್ದೀನಿ. ನಾನು ಇಲ್ಲಿವರೆಗೂ ಒಂಥರ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಈ ಬಡ್ಡಿ ಬಂಗಾರಮ್ಮನ ಪಾತ್ರ ಥರ ಬರುತ್ತೆ. ಬಡ್ಡಿಗೆ ಬಿಡೋವಂಥ ಪಾತ್ರ ನಂದು. ಅಲ್ಲಿಗೂ ಆ ಥರ ಸ್ಟ್ರಾಂಗ್ ಆಗಿದ್ರು, ಮಗನ ವಿಷಯದಲ್ಲಿ ನಾನು ತುಂಬ ವೀಕ್ ಆಗ್ತೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಮತ್ತು ನಮ್ಮ ಟೀಮಲ್ಲಿ ಮಹೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಡೀ ಟೀಮ್ಗೆಲ್ಲ ಒಳ್ಳೇದಾಗಲಿ. ಎಲ್ಲರೂ ಹೊಸ ಕಲಾವಿದರು, ಅವ್ರಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಕಲೆಕ್ಷನ್ಗೆ ಹೋಗೋ ಅಂದ್ರೆ ಅವ್ನು ಕುಡ್ಕೊಂಡು ಬರ್ತಾನೆ ಸರ್. ಆಕ್ಚುಲಿ ಈಗ ಮೋಸ್ಟ್ಲಿ ಪಾರ್ಟಿ ಇರುತ್ತಲ್ಲ, ಅದಕ್ಕೂ ಬಡ್ಡಿ ಸೊ ಪ್ರತಿಯೊಬ್ಬರು ಬಂದು ಮನೆ ಕತೆ ಥರನೇ ಇದೆ ಸರ್. ಸಾಮಾನ್ಯವಾಗಿ ಇದು ಸಿನಿಮಾ ಅಂತ ಅನ್ಸಲ್ಲ. ಪ್ರತಿಯೊಬ್ಬರು ನೋಡಿದ್ರು ನಮ್ಮ ಮನೆಯಲ್ಲೋ ಇಲ್ಲ ನಮ್ಮ ಪಕ್ಕದ ಮನೆಯಲ್ಲೋ ಏನೋ ಒಂದು ವಿಷಯಗಳು ನಡೀತಿರುತ್ತಲ್ವ, ಆ ಥರನೇ ಅನ್ಸುತ್ತೆ. ಕತೆನೂ ಅದೇ ಥರ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸ ಟೀಮ್ಗೆ ಅಂತ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು 2 ಸಾಂಗ್ ಇದೆ. ಕನ್ನಡ ಅಷ್ಟು ಬರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಒಳ್ಳೆ ಲಿರಿಕ್ ರೈಟ್ರ್ ನಮ್ಮ ರಂಗಸಾಗ, ಒಳ್ಳೆ ಲಿರಿಕ್ ಕೊಟ್ಟು ಕಥಾಪಾತ್ರಗಳು ಏನು ಬೇಕು ಅನ್ನೋ ನಮ್ಮ ಡೈರೆಕ್ಟರ್ ಹೇಳಿದೆ, ಆಮೇಲೆ ಪ್ರೊಡ್ಯೂಸರೆಲ್ಲ ಹೇಳ್ಕೊಂಡು ಸಾಂಗ್ ಟೈಪ್ಲಿ ಮಾಡಬೇಕು ಅನ್ನೋ ನಿರ್ದೇಶ ಕೊಡ್ತಾರೆ. ಆಮೇಲೆ ಆ ಟೈಪ್ಲಿ ನಾನು ಸಾಂಗ್ ಮಾಡಿಕೊಟ್ಟಿದ್ದೆ. ಒಂದು ಸಾಂಗ್ ನಾನೇ ಹಾಡಿದ್ದೆ. ಒಂದು ಸಾಂಗ್ ಒಂದು ಕಲ್ಯಾಣ, ಆಮೇಲೆ ಸೌಮ್ಯ ನಿರ್ದೇಶನ, ಒಂದು ಸಿಂಗರ್, ಫೀಮೇಲ್ ಸಿಂಗರ್, ಕೇರಳ ಸಿಂಗರ್ ಹಾಡಿದೆ.
ಒಳ್ಳೆ ಟೀಮ್ ವರ್ಕ್ ಮಾಡಿದೆ. ಮಹೇಶ್ ಸರ್ ತುಂಬ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇದುವರೆಗೂ ಬಂದಿದೆ. ಆಮೇಲೆ ನಾಗೇಂದ್ರ ಸಾರು, ಮಂಜುಳಾ ರೆಡ್ಡಿ ಮೇಡಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಷ್ಟೇ. ಸರ್ ನಾನು ಫಸ್ಟ್ ಫಿಲ್ಮ್ ಮಾಡಿದೆ 2012 ತಿಲ್ಲ ಅನ್ನೋದೊಂದು ಫಿಲ್ಮ್ ಮಾಡಿದೆ. ಆ್ಯಕ್ಚುಲಿ ಅದು ತಿಲ್ಲಾನ ಅದು ಸಂದೀಪ್ ಅವರೆಲ್ಲ ಆ್ಯಕ್ಟ್ ಮಾಡಿದೆ. ಅದು ಕಲ್ಲೇಶ್ ಸರ್ ನನಗೆ ಪಿ ಆರ್ ಡೈರೆಕ್ಟ್ರು ಮಧುಸೂದನ್ ಒಬ್ಬರು. ಆ ಸಿನಿಮಾ ಪೋನ್ ಆಯಿತು. ಆಮೇಲೆ ಬಬ್ಲುಷನ್ ಒಂದು ಮಾಡಿದೆ, ನಮ್ಮ ವೆಂಕಟ್ ರಾಜ ಸರ್ ಅದು ಮಾಡಿದೆ. ಆಮೇಲೆ ಅದಕ್ಕೆ ಮುಂಚೆ ರಿಲೀಸ್ ಆಗಿಬಿಡೋದು ಅಕ್ಕಪಕ್ಕ ಒಂದು ಸಿನಿಮಾ. ನಾನು ಅಕ್ಕ ಅದು ಫಸ್ಟ್ ಹೆಸರು ಆಯಿತು. ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅಕ್ಕಪಕ್ಕ ಅಂತ ಹಾಕಿದ್ದೆ. ಅದು ಆ ಸಿನಿಮಾಲಿ ಒಂದು ಸಾಂಗ್ ಮಾಡಿದೆ ನಾನು. ಒಂದು ಸಾಂಗ್ ನಮ್ಮ ಅಜನೀಶ್ ಲೋಕನಾಥ್, ನಮ್ಮ ಕಂದಾರೆಲ್ಲ ಮಾಡಿದೆಲ್ಲ, ಅವರಿಬ್ಬರು ನಾನು ಮಾಡಿದೆ. ಸಂತೋಷ್ ಭಂಡಾರಿ ಒಂದು ಪ್ರೊಡ್ಯೂಸರು. ಆಮೇಲೆ ಒಂದು ಮಲಯಾಳ ಮಾಡಿದೆ. ಮಲಯಾಳದ ನಮ್ಮ ಫಸ್ಟ್ ಮಲಯಾಳ. ಈಗ ಸೋನಿಯಾ ಅಗರ್ವಾಲ್ ಹೀರೋಯಿನ್. ಅಲ್ಲಿ ಕಂಪ್ಲೀಟ್ ಆಯಿತು. ಅದು ನೆಕ್ಸ್ಟ್ ವೀಕ್ ಅದ್ರಲ್ಲಿ ಲಿರಿಕಲ್ ವಿಡಿಯೋ ಇತ್ತು. ಆಮೇಲೆ ನೆಕ್ಸ್ಟ್ ಮಾಡಿದೊಂದು ಉಣರ್ವೊಂದೊಂದು ಸಿನಿಮಾ ಮಾಡಿದೆ. ಅದು ಮ್ಯೂಸಿಕ್ ಮಾಡಿಲ್ಲ, ಆ್ಯಕ್ಟಿಂಗ್ ಮಾತ್ರ. ಕನ್ನಡ ತಮಿಳ್ 2 ಭಾಷೆಯಲ್ಲಿ ಮಾಡಿದೆ. ಅದು ವೆಂಕಟ್ ಸರ್ ಅಂಡ್ ಡೈರೆಕ್ಟರ್ ಸಿನಿಮಾ. ಅಲ್ಲಿ ಬೇರೆ ಒಂದು 3 ಪ್ರಾಜೆಕ್ಟ್ ಮಾತುಕತೆ ನಡೆಯುತ್ತೆ ಕನ್ನಡ. ನಾನದು ಇವರೆಲ್ಲ ಕೇಳ್ಕೊಂಡು ಹೇಳಿದೆ, ಕಲಿ 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 ಕುಟುಕರೋ ಇವರು ಕುಟುಕರು ಮಾಡಿದೆ. ಇವರೇ ಎಲ್ಲ ಕೇಳ್ಕೊಂಡೇ ಮಾಡಿದೆ. ಯಾಕೆಂದ್ರೆ ಆಗ ಜಾಸ್ತಿ ಗಿಫ್ಟ್ ಕೈಲಿ ಆಡಬೇಕು ಅಂತ ನನ್ನ ಆಸೆ ಇದೆ. ನನ್ನ ಪ್ರಾಬ್ಲಮ್ ಆಯ್ತು, ಅದು ಸರಿ ನೀವೇ ಆಡಿಬಿಡೋದು ಆಡ್ಬಿಟ್ಟೆ ಅಷ್ಟೇ. ಏನು ಸರ್? ಅಲ್ಲ, ಅವ್ರ ಕೈಲಿ ಆಡಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಅದು ಅವ್ರಿಗೋಸ್ಕರ ನಾನು ಟೈಪ್ಲಿ ಟೂನ್ ಮಾಡಿದೆ. ಯಾಕೆಂದರೆ ಅವರು ಆಡಿದ್ರೆ ತುಂಬ ಚೆನ್ನಾಗಿ ಬಂದಿರ್ಬೋದು. ಬೇರೆ ಯಾರಿಲ್ಲ, ನಾನು ಆಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೆಕ್ಸ್ಟು ನಮ್ಮ ಸಿನಿಮಾದ ಸಾಂಗ್ಸ್ಗಳಿಗೆ ಸಾಹಿತ್ಯ ಮಾಡಿದಂಥ ರಂಗ ಸರ್ ಇದ್ದಾರೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಯಾರು ಮಾತಾಡಬೇಕು ಅಂತ ಹೇಳ್ಕೊತೀವಿ ಸರ್. ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರಗಳು. ನಾನು ಯಾವತ್ತೂ ಇಂಥ ಕಾರ್ಯಕ್ರಮದಲ್ಲಿ ಯಾವುದು ಮಾತಾಡಿಲ್ಲ. ನಾನು ಇದೇ ಮೊದಲನೇ ಸಿನಿಮಾ ಸಾಹಿತ್ಯ ರಚಿಸಿದ್ದೀನಿ. ಈ ಸಿನಿಮಾಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೀತಿಯ ಮಹೇಶ್ ಸರ್ ಅವ್ರಿಗೂ, ಹಾಗೂ ಕರಣ್ ಸವ್ಯಸಾಚಿ ಅವರಿಗೂ, ಹಾಗೂ ಸಂಗೀತ ನಿರ್ದೇಶಕರಾದ ಸನ್ನಿ ಮಾಧವನವರು, ಹಾಗೂ ಚಿತ್ರದ ನಟರಾದಂತಹ ಮಹೇಶ್ ಅವರು, ಶರತ್ ಅವರು, ಲೋಹಿತ್ ಅವರು, ಮತ್ತು ಸೋನುಗೌಡ ಮೇಡಮ್ ಅವರು, ಅನು ಅವರು, ರವಿ ಸರ್ ಅವರು. ಹೌದು, ಈಗ ಹೆಸರು ಚೇಂಜ್ ಆಗಿದೆ, ರೀತ್ಯ ಅಂತನ ಇದಾಗಿದೆ. ಹಾಗೂ ನಮ್ಮೆಲ್ಲರ ಪ್ರೀತಿಯ ನಾಗೇಂದ್ರ ಅರಸು ಸರ್ ಅವ್ರಿಗೂ, ಹಾಗೂ ಮಂಜುಳಾ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ನನ್ನ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಪತ್ರಿಕಾಗೋಷ್ಠಿಯವರಿಗೂ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ 2 ಹಾಡುಗಳನ್ನು ನಾನು ರಚನೆ ಮಾಡಿದ್ದೀನಿ. ಅದಕ್ಕೆ ಸಂಗೀತ ನಿರ್ದೇಶಕರು ಈಗಾಗಲೇ ಮಾತಾಡಿದ್ದಾರೆ, ಸನ್ನಿ ಮಾಧವನು. ತುಂಬ ಅದ್ಭುತವಾಗಿ ಸಂಗೀತ ಮೂಡಿದೆ, ಹಾಗೂ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ದಯವಿಟ್ಟು ನೀವೆಲ್ಲರೂ ಹೊಸಬರಿಗೆ ಅವಕಾಶ ಕೊಡಬೇಕು, ಹಾಗೂ ನಮ್ಮಂತರ ಇನ್ನು ಮುಂದೆ ಮುಂದೆ ಬೆಳೆಯುವಂಥ ಶಕ್ತಿ ನೀವು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನೆಕ್ಸ್ಟು ನಮ್ಮ ಸಿನಿಮಾದ ಒನ್ ಆಫ್ ದ ಹೀರೋಯಿನ್ ಆಗಿರುವಂಥ ಸೋನುಗೌಡ ಅವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿನಲ್ಲಿ ಬಂದು ಒಂದು ಆಟೋ ಡ್ರೈವರ್ ಹೆಂಡತಿಯಾಗಿ ಮಾಡಿದ್ದೀನಿ. ಇದರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಲೈಫಿಂದ ಐಫೈ ಲೈಫಿಗೆ ಯಾವ ಥರ ಹೋಗ್ಬೇಕು ಅನ್ನೋದೊಂದು ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ ಆಸೆ. ಆವಾಗ ಒಂದು ಫಿಲಮಿಗೆ ಸೇರಿಕೊಂಡು ಮತ್ತೆ ಗಂಡ ಇದ್ರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಬಿಟ್ಟು ಬಿಟ್ಟು ನೆಕ್ಸ್ಟು ಫಿಲಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಕೈಕಾಲು ಇಟ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡುಕ ಆಗ್ಬಿಟ್ಟಿರ್ತಾರೆ.
ನೆಕ್ಸ್ಟ್ ಹಂಗಾಗಿ ಅಲ್ಲಿಂದ ಸ್ಟೋರಿ ಹೋಗುತ್ತೆ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ್ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದ್ರಲ್ಲಿ ಸ್ಟೋರಿ ಇದೆ ಸರ್. ನಂದು ಇದಕ್ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು. ಅದಾದ್ಮೇಲೆ ರಾಧಿಕಾ, ಕನ್ಯಾದಾನ, ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಇವಾಗ. ಇದಕ್ ಮುಂಚೆ ಮೂವಿ ಬಂದು ಕಲಿ ಕುಡುಕರಕ್ಕಿಂತ ಮುಂಚೆ ಡಿಯರ್ ಮಾಜಿ ಗೆಳತಿ, ಮುಕುಂದ 2 ಮೂವಿ ಮಾಡಿದ್ದೀನಿ. ಇದು ನನ್ನ 3ನೇ ಮೂವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋಂಥ ತಿರುಪೇರು ಅಂದರೆ ನಮ್ಮ ಲೋಹಿತ್ ಅವರು ಅನಂತ ಹೀರೋ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಫಿಲಮು. ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಮತ್ತು ಡೈರೆಕ್ಟ್ರು ಮತ್ತು ಮಹೇಶ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ತಿರುಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಿಂದೆ ಇರಲ್ಲ ಮುಂದೆ ಇರಲ್ಲ, ತಿರುಪೆ ಅಲ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ, ಬಾರ್ಗೆ ಹೋಗ್ತೀವಿ. ನಿಮಗೆ ಗೊತ್ತು, ಬಾರ್ಗೆ ಹೋದ್ಮೇಲೆ ಎಲ್ಲ ಆಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಲೋಹಿತ್. ಹೌದು ಸರ್, ಫಸ್ಟ್ ಫಿಲ್ಮ್ ಸರ್. ಮುಂದೆ ನಮ್ಮ ಸಿನಿಮಾಕ್ಕೆ DI ಮಾಡಿರೋಂಥ ದೀಪಕ್ ಸರ್ ಅವರು ಇದ್ದಾರೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಸರ್. ನಮಸ್ಕಾರ, ನನ್ನ ಹೆಸರು ದೀಪಕ್ ಅಂತ. ಈ ಸಿನಿಮಾಗೆ ಕಲರಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಪ್ರಾಬ್ಲಿ ಈ ಸಿನಿಮಾನ ತುಂಬ ಎಂಡ್ ಆಫ್ ದ ಟೈಮಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿಕೊಂಡಿದ್ದು. ಆದರೂ ಓವರ್ ಅ ಟೈಮ್ 1 ವರ್ಷ ಜರ್ನಿ ನಡೀತು. ಆ್ಯಕ್ಚುಲಿ ಸಿನಿಮಾ ಬಂದಾಗ ಕ್ವಾಲಿಟಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಪ್ರೊಡ್ಯೂಸರ್, ಡೈರೆಕ್ಟರ್ ಏನಾದರೂ, ಅವ್ರು ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ಅಂತ ಓವರ್ ಅ ಟೈಮ್ ನಂಗೆ ಅರ್ಥ ಆಗಿದ್ದು. ಏನಂದರೆ ಸಿನಿಮಾದು ಎಡಿಟಿಂಗ್ ಮುಗಿದ ಮೇಲೆ ಒಂದಷ್ಟು ಕೆಲಸಗಳೆಲ್ಲ ಕಡಿಮೆ ಆಗಿದೆ, ಅವರೆಲ್ಸ್ ಏನೋ ಒಂದು ಸ್ವಲ್ಪ ಕೊರೆ ಆಗಿದೆ ಅನ್ನೋದನ್ನ ಯಾವತ್ತೂ ಎಲ್ಲೂ ಕಳ್ಕೊಂಡಿರೆ 1 ಇಯರ್ ಆದ್ರೇನು ನಿಂತು ಮಹೇಶ್ ಆ್ಯಂಡ್ ಅವರು ಡೈರೆಕ್ಟರು ಎಲ್ಲರೂ ನಿಂತು ಪ್ರಾಪರಾಗಿ ಮಾಡಿದ್ರು. ಪ್ರಾಬಬ್ಲಿ ಸಿನಿಮಾ 1 ಇಯರ್ ಜರ್ನಿಯಲ್ಲಿ ನಂಗೆ ಅರ್ಥ ಆಗಿದೆ ಏನಂದರೆ, ಸಿನಿಮಾ ಏನು ಹೇಳುತ್ತೆ ಅಂದರೆ, ಒಂದು ಕುಡುಕರವನ್ನವರು ನೆಗ್ಲಿಜೆನ್ಸ್ ಅನ್ನೋದ್ರಿಂದ ಎಷ್ಟು ಕಳ್ಕೋತಾರೆ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾಲಿ ಚೆನ್ನಾಗಿ ಹೇಳಿದ್ದಾರೆ. ಟ್ವಿಸ್ಟ್ ಇಲ್ಲ, ಸ್ಟೋರಿ ಇದೆಲ್ಲ ಬಂದ್ಬಿಟ್ಟು ಒಂದು ಆಡಿಯನ್ಸ್ ಇಲ್ಲ ಅಂದರೆ ಎಲ್ಲರ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ಅವ್ರಿಗೆ ಇಷ್ಟ ಆಗೋದು ಒಬ್ರಿಗಾಗತ್ತೆ, ಒಬ್ರಿಗಿಲ್ಲ ಅನ್ನೋದಿರುತ್ತೆ. ಬಟ್ ಕ್ವಾಲಿಟಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಮೂವಿಯಲ್ಲಿ. ನೋಡೋದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರಿ ಅಂತಂದರೆ ಅಲ್ಲೋಗಿ ಕೂತ್ಕೊತೀರಿ ಅಂದರೆ ಇಟ್ ಶುಡ್ ಬಿ ವರ್ತ್ ಇಟ್. ಅಲ್ಲಿ ಮಹೇಶ್ ಆರ್ ಕರಣ್ ಇವ್ರು ಯಾರು ಕಡಿಮೆ ಆಗದಿರೇ ನೋಡ್ಕೊಂಡಿದ್ದಾರೆ. ಸೊ ಸಿನಿಮಾ ಮುಂದೆ ಹೋಗಿ ಯಶಸ್ಸು ಕಾಣಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಮಹೇಶ್ ಅವ್ರಿಗೆ, ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ ಸರ್. ಪರ್ಸ್ನಲಿ ನನ್ನ ಪ್ರಕಾರ ಆ ಸಿನಿಮಾ ಬಂದಿದ್ದು ನನ್ನ ಕೈಲಿ ಬಂದಾಗ ಒಂದು ಲಿಮಿಟ್ ಅಂತಿರುತ್ತೆ. ಹಾಂ, ಎಕ್ಸಾಕ್ಟ್ಲಿ. ಸೊ ಅವರು ಅದನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಎತ್ಕೊಂಡ್ಬಂದು ಹೇಗೆ ತೋರಿಸ್ಬೋದು. ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತಿರುತ್ತೆ. ನಾವು ಅದನ್ನ ಇಲ್ಲಿ ಮುಗೀತಲ್ಲ ಸಾಕು ಅಂತ ಅನ್ಬಾರ್ದು. ಪೋಸ್ಟ್ ಪ್ರೊಡಕ್ಷನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರು. ಒಂದಷ್ಟು ಜನ ಕೇಳ್ತಾರೆ, ಒಂದಷ್ಟು ಜನ ಇಲ್ಲ ಅಂತಾರೆ. ಬಟ್ ಆ 1 ಇಯರ್ ಅಂತ ಇಲ್ಲ ಸರ್, ಅದು ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸಿನಿಮಾಟೋಗ್ರಫಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದು ನೋಡಿದಾಗ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ. ಸೊ ಪರಿಶ್ರಮ ಅವ್ರು ಪಟ್ಟಿದ್ದು ನಾನು ಆ 1 ಇಯರಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದು. ಹೌದು, ವೆಯ್ಟ್ ಮಾಡೋದ್ರಲ್ಲಿ ಆರ್ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳೋದ್ರಲ್ಲಿ ಫಸ್ಟ್ ಟೈಮ್ ಏನು ಆಚೆಗೆ ಬಂತೋ ಅದನ್ನ ಅವರಿಲ್ಲ ಇನ್ನೊಂದು ಇಟ್ರೇಷನ್ ಮಾಡೋಣ ಅಂತ ಹೋಗ್ತಾರಲ್ಲ, ಸಮ್ವೇರ್ ಅಲ್ಲಿ ನನ್ಗನ್ಸುತ್ತೆ ಆ ಟೈಮ್ ತೊಗೊಂಡಿದ್ದು ತುಂಬ ಒಳ್ಳೇದು ಅಂತ ಅನ್ನಿಸ್ತು. ನನಗೆ ಫಸ್ಟ್ ಟೈಮ್ ನೋಡಿದ್ಕಿನ್ನ ಇದು ಕಂಪ್ಯಾರಿಟಿವ್ಲಿ ಬೆಟರ್ ಅನಿಸ್ತಾ ಇದೆ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ರಲ್ಲ, ಸೊ ಈ ಪಾರ್ಟಲ್ಲಿ ನನಗೆ ಇವರೆಲ್ಲ ತಿಳ್ಕೊಂಬಿಟ್ಟಿದ್ರು. ಲೈಕ್ ಇದಕ್ಕೆ ಮುಂಚೆ ನಾನು ಯಾರು ಆ್ಯಕ್ಟರ್ಸ್ ಇರಲಿಲ್ಲ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ನಮ್ಮ ಸಿನಿಮಾದ ಒಬ್ಬರು ಮೇನ್ ಹೀರೋಯಿನ್ ಅನು ಅಲಿಯಾಸ್ ರಿತ್ಯ ಅಂತ ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿತ್ಯ ಅಂತ. ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ.
ಆ್ಯಂಡ್ ದೆನ್ ನನ್ನ ಕ್ಯಾರೆಕ್ಟ್ರು ಹೇಳಬೇಕಂದ್ರೆ ಒಂದು ಅನಾಥ ಹುಡುಗನ ಮದುವೆ ಆಗ್ತೀನಿ, ಅದರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ. ಒಂದು ಒಳ್ಳೆ ಬಿಗ್ ಶಾಟ್ ಮಗಳಾಗಿರ್ತೀನಿ. ಬೇರೆ ಏನಾದರೂ ಥ್ಯಾಂಕ್ ಯು. ಎಲ್ಲ ಟೀಮ್ಗೆ ನಿಜವಾಗ್ಲೂ ನಂಗೆ ಸಪೋರ್ಟಿವ್ ಆಗಿದ್ರು, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಈಗ ನಮ್ಮ ಸಿನಿಮಾದ ಒನ್ ಆಫ್ ದ ಹೀರೋ ರವೀಶ್ ಅವರು ಸಿನಿಮಾ ಬಗ್ಗೆ ಮಾತಾಡಬೇಕು. ನಮಸ್ಕಾರ ಸರ್ ಎಲ್ಲರಿಗೂ. ನನ್ನ ಹೆಸರು ರವೀಶ್ ಆತ್ಮಾರಾಮ್ ಅಂತ. ಸೊ ಕಲಿಕಡುಕರು ಟೈಟಲ್ನ ರಿಪ್ರೆಸೆಂಟ್ ಮಾಡೋದು 5 ಜನ ಹುಡುಗರು, ಅಂದರೆ 5 ಮೆಂಬರ್ ಫ್ರೆಂಡ್ಸು. ಆ ಫ್ರೆಂಡ್ಸಲ್ಲಿ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ನಂದು ಬರುತ್ತೆ. ಅಲ್ಲಿ ಮಂಜುಳಾ ಮೇಡಮ್ ಬಡ್ಡಿ ಬಿಟ್ಟಿರೋ ದುಡ್ಡನ್ನ ಕುಡ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರಲ್ಲ, ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಂದೇನೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ, ನಾನು ಕಡಿ ಕುಡ್ಕರು, ನಮ್ಮ ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಕಲಿ ಕುಡ್ಕರು ಮೂವಿ ಮಾಡಿದ್ದೀನಿ ಅಂತ. ಬಿಕಾಸ್ ಟೈಟ್ಲ್ ಹೇಳಿದ ತಕ್ಷಣ ಏನೋ ಮರೆ ನೀವು ಕುಡಿಲಿಕ್ಕೆ ಕುಡ್ಕೊಂಡು ಪಿಕ್ಚರ್ ಮಾಡ್ಲಿಕ್ಕೆ ಈ ಥರ ಹೋಗಿರೋದು ಅಂತ ಕೇಳ್ತಾರೆ. ಸೊ ಅದಕ್ಕೆ ಇನ್ನೂ ತನಕ ನಮ್ಮ ಮನೆಗೂ ಗೊತ್ತಿಲ್ಲ ನಾನು ಈ ಪಿಕ್ಚರ್ ಮಾಡಿರೋದು. ಫೈನಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡ್ಲಿ, ಅವಾಗ ಅದು ಈ ಥರ ಪಿಕ್ಚರ್ ಅಲ್ಲ, ಸೊ ಇದು ಬೇರೆ ಏನೋ ಇದೆ ಅಂತ ಅವ್ರಿಗೆ ಮನವರಿಕೆ ಆಗಿ ಅವ್ರು ಬೈಯಕ್ಕೆ ಹೋಗಲ್ಲ. ದಟ್ಸ್ ಆಲ್. ಅದಕ್ಕೆ ಏನು ಮನೆಗೆ ಹೇಳಕ್ ಹೋಗ್ಲಿಲ್ಲ. ಓವರಾಲ್ ಆಗಿ ನಾನು ಮಹೇಶ್ ಅಣ್ಣನ್ಗೆ ಮತ್ತೆ ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ. ಆಕ್ಚುಲಿ ಅವರೇ ನನ್ನನ್ನು ಇನ್ವೈಟ್ ಮಾಡಿದ್ದು ಈ ಮೂವಿಗೆ. ಸೊ ನಾನು ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ. ಅದಾದ್ಮೇಲೆ ಮಹೇಶ್ ಅಣ್ಣ ಬಂದ್ಬಿಟ್ಟು ಈಗ ಒಂದು ಕ್ಯಾರೆಕ್ಟರ್ ಇದೆ, ಸೊ ನೀನೇ ಮಾಡು, ಚೆನ್ನಾಗಿರುತ್ತೆ, ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ರು. ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಅಣ್ಣನ್ಗೆ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಹಾಫ್ ಎಡಿಟರ್ ನಾನೇ, ಅದ್ರ ನಂತರ ದೀಪಕ್ ಸರ್ ಕೆರೆಯವ್ರು ಮಾಡಿದ್ರು. ಅಲ್ಲ ರಫ್ ಎಡಿಟಿಂಗ್ ಅನ್ನೋದನ್ನ ನಾವು ಮಾಡಿದ್ವಿ ಸ್ಟಾರ್ಟಿಂಗ್, ನಾವು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ. ಅದಾದ ನಂತರ ಅದಕ್ಕೆ ಒಂದು ಒಳ್ಳೆ ಟಚ್ ಕೊಟ್ಟಿದ್ದು ದೀಪಕ್ ಸರ್ ಅವರು. ಒಟ್ಟು ಚೆನ್ನಾಗಿ ರಿಪೇರಿ ಮಾಡಿಕೊಟ್ಟಿದ್ದಾರೆ ಸರ್.